ನವದೆಹಲಿಯ ನೂತನ ಸಂಸತ್ ಭವನದಲ್ಲಿ ಕೋಲಾಹಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕವರಿಗೆ ಪಾಸ್ ಕೊಡೋದಕ್ಕೆ ಇದೇನು ದಸರಾ ಪಾಸಾ? ಸಂಸತ್ ದಾಳಿ ಪ್ರಕರಣ ಕೇಂದ್ರ ಸರ್ಕಾರದ ಬಹುದೊಡ್ಡ ವೈಫಲ್ಯವಾಗಿದೆ. ಈ ಬಗ್ಗೆ ಯಾರು ಏನೇ ಮಾತನಾಡದೇ ಇರೋದು ದೊಡ್ಡ ದುರಂತ. ನ್ಯೂಸ್ ಒನ್ಗೆ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಸುಶ್ರುತ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾಸ್ ನೀಡುವ ಬಗ್ಗೆ ಸಂಸದರಿಗೆ ಅರಿವು ಜವಾಬ್ದಾರಿ ಇರಬೇಕು. ಸಂಸದರ ಬೇಜವಾಬ್ದಾರಿತನಕ್ಕೆ ಇದೊಂದು ಉದಾಹರಣೆ ಆಗಿದೆ. ಈ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಅಂತ ಹೇಳಿ ಡಾಕ್ಟರ್ ಸುಶ್ರುತ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ಚುನಾವಣೆಯನ್ನ ಮಾತ್ರ ಚೆನ್ನಾಗಿ ಮಾಡ್ತಾರೆ, ಆದರೆ ಸರಿಯಾಗಿ ಅಧಿಕಾರ ನಡೆಸಲ್ಲ. ಈ ಬಗ್ಗೆ ಸರ್ಕಾರ ಉತ್ತರಿಸಬೇಕು. ಈ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಅವರು ಯಾಕೆ ಮೌನವಾಗಿದ್ದಾರೆ ಅಂತ ನ್ಯೂಸ್ ಒನ್ಗೆ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಸುಶ್ರುತ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನವದೆಹಲಿಯ ನೂತನ ಸಂಸತ್ ಭವನದಲ್ಲಿ ಕೋಲಾಹಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕವರಿಗೆ ಪಾಸ್ ಕೊಡೋದಕ್ಕೆ ಇದೆ ದಸರಾ ಪಾಸ? ಇದು ಸಂಸತ್ ದಾಳಿ ಪ್ರಕರಣ ಕೇಂದ್ರ ಸರ್ಕಾರದ ಬಹುದೊಡ್ಡ ವೈಫಲ್ಯವಾಗಿದೆ. ಈ ಬಗ್ಗೆ ಯಾರು ಮಾತನಾಡದೇ ಇರೋದು ದೊಡ್ಡ ದುರಂತ ಅಂತ ನ್ಯೂಸ್ ಒನ್ಗೆ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಸುಶ್ರುತ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನವದೆಹಲಿಯ ನೂತನ ಸಂಸತ್ ಭವನದಲ್ಲಿ ಕೋಲಾಹಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕವರಿಗೆ ಪಾಸ್ ಕೊಡೋದಕ್ಕೆ ಇದೇನು ದಸರಾ ಪಾಸ? ಸಂಸತ್ ದಾಳಿ ಪ್ರಕರಣ ಕೇಂದ್ರ ಸರ್ಕಾರದ ಬಹುದೊಡ್ಡ ವೈಫಲ್ಯವಾಗಿದೆ. ಈ ಬಗ್ಗೆ ಯಾರು ಮಾತನಾಡದೇ ಇರೋದು ದೊಡ್ಡ ದುರಂತ ಅಂತ ನ್ಯೂಸ್ ಒನ್ಗೆ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಸುಶ್ರುತ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾಸ್ ನೀಡುವ ಬಗ್ಗೆ ಸಂಸದರಿಗೆ ಅರಿವು ಜವಾಬ್ದಾರಿ ಇರಬೇಕು. ಸಂಸದರ ಬೇಜವಾಬ್ದಾರಿತನಕ್ಕೆ ಇದೊಂದು ದೊಡ್ಡ ಉದಾಹರಣೆ ಆಗಿದೆ. ಈ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. ಬಿಜೆಪಿಯವರು ಚುನಾವಣೆಯನ್ನ ಮಾತ್ರ ಚೆನ್ನಾಗಿ ಮಾಡ್ತಾರೆ, ಆದರೆ ಸರಿಯಾಗಿ ಅಧಿಕಾರ ನಡೆಸಲ್ಲ. ಈ ಬಗ್ಗೆ ಸರ್ಕಾರ ಉತ್ತರಿಸಬೇಕು. ಈ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಅವರು ಯಾಕೆ ಮೌನವಾಗಿದ್ದಾರೆ ಅಂತ ನ್ಯೂಸ್ ಒನ್ಗೆ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಸುಶ್ರುತ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಬಹಳ ದುರದೃಷ್ಟಕರ ಸಂಗತಿ. ಅದು ನಮ್ಮ ಭದ್ರತಾ ಲೋಪ ಎಸಗಿದೆ. ಇಲ್ಲಿ ನಮ್ಮ ಪಾರ್ಲಿಮೆಂಟ್ ಮೇಲೆ ಒಂದು ಅಟ್ಯಾಕ್ ಆಗಿದೆ. ಇದು ಯಾರು ಬೇಜವಾಬ್ದಾರಿತನ ಅಂತ ಬೇಗ ಗುರುತಿಸಿ ಇದಕ್ಕೊಂದು ತನಿಖೆಯಾಗಿ ಬೇಗ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಆ್ಯಕ್ಷನ್ ತಗೊಬೇಕು. ಇದು ಏನು ಒಂದು ವಿಷಯ ನೀವು ಗಮನಿಸ್ಬೇಕಂದ್ರೆ, ಈ ನಮ್ಮ ಜನಪ್ರತಿನಿಧಿಗಳಿಗೆ ಇವ್ರಿಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ರಕ್ಷಣೆ ಕೊಡೋಕ್ಕಾಗದೇ ಇದ್ಮೇಲೆ ಜನಸಾಮಾನ್ಯರಿಗೆ ಯಾವ ಥರ ಇವರು ರಕ್ಷಣೆ ಕೊಡ್ತಾರೆ? ಆಮೇಲೆ ಪ್ರತಿ ಬಾರಿ BJP ಸರ್ಕಾರ ಇದ್ದಾಗಲೇ ಪಾರ್ಲಿಮೆಂಟ್ ಮೇಲೆ ನಮಗೆ ಅಟ್ಯಾಕ್ ಆಗುತ್ತೆ. ಅಂದರೆ ಅವ್ರಿಗೇನಂದರೆ ಈ ಸೆಂಟ್ರಲ್ ಗೌರ್ಮೆಂಟಿಗೆ ಏನಿದ್ದಾರೆ BJP, ಇವರಿಗೆ ಎಲೆಕ್ಷನ್ ಗೆಲ್ಲೋದು ಪ್ರಯಾರಿಟಿ. ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡ್ತಾರೆ ಅಂದರೆ, ಯಾವುದೇ ಎಲೆಕ್ಷನ್ ಆಗಲಿ, ಒಂದು ಸಣ್ಣ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಅಪ್ ಟು ಲೋಕಸಭಾ ಎಲೆಕ್ಷನ್ಗೆ ಮೋದಿ, ಅಮಿತ್ ಶಾ ಮತ್ತು ನಡ್ಡಾ ಎಲ್ಲ ದೊಡ್ಡ ಲೀಡರ್ಸ್ಗಳು, ಕಂಪ್ಲೀಟ್ ಎಲ್ಲ ಫಂಕ್ಷನರೀಸ್ಗಳು ಎಲ್ಲರೂ ಬಂದು ಅದ್ರಿಗೆ ಕಷ್ಟಪಡ್ತಾರೆ. ಆದರೆ ವೆನ್ ಇಟ್ ಕಮ್ಸ್ ಟು ಅಡ್ಮಿನಿಸ್ಟ್ರೇಷನ್ ಇಶ್ಯೂಸ್, ಆವಾಗ ಮಾತ್ರ ಯಾರೂ ಕಾಣಿಸಿಗಲ್ಲ. ಈಗ ನೋಡಿ, ಅಮಿತ್ ಶಾ ಇನ್ನೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಮೋದಿ ಇದ್ರ ಬಗ್ಗೆ ಮಾತಾಡೋ ಇದಿಲ್ಲ. ಸೊ ಅವ್ರಿಗೆ ಅಂದರೆ ಏನಾಗಿದೆ ಅಂದರೆ, ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ಲಿ ತುಂಬ ಫೇಲ್ ಆಗ್ತಾರೆ, ಬಟ್ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲ, ನನಗೆ ಒಂದು BJP ಬಗ್ಗೆ ಏನು ಇದು ಅಂದರೆ ಅಪ್ರಿಷಿಯೇಟ್ ಮಾಡಬೇಕಂದ್ರೆ, ಅವರಿಗೆ ಎಲೆಕ್ಷನ್ ಮಾತ್ರ ಭಾಳ ನೀಟಾಗಿ ಮಾಡ್ತಾರೆ, ಬಟ್ ಗೆದ್ದ ಮೇಲೆ ಕಂಪ್ಲೀಟ್ ಜನಗಳ ಬಗ್ಗೆ ಯಾವುದೇ ಥರದ ಒಂದು ಭದ್ರತೆ ಬಗ್ಗೆ ಆಗಲಿ, ಅವ್ರದ್ದು ಎಂಪ್ಲಾಯ್ಮೆಂಟ್ ಬಗ್ಗೆ ಆಗಲಿ, ಅಥವಾ ರೈತರ ಬಗ್ಗೆ ಕಾಳಜಿ ಆಗಲಿ, ಅಥವಾ ದೇಶ ರಕ್ಷಣೆ ಬಗ್ಗೆ ಆಗಲಿ, ಯಾವುದೇ ಥರದ ಒಂದು ಕಾಳಜಿನೂ ಇರಲ್ಲ. ಬಟ್ ಅದು ಎಷ್ಟು ಅವರು ಏನಾದ್ರು ಆ ಎಲೆಕ್ಷನ್ ಗೆಲ್ಲೋ ಅಂತ ಏನು ಒಂದು ಇಂಟ್ರೆಸ್ಟ್ ಇದೆ, ಅದನ್ನು ದೇಶ ಕಾಪಾಡೋ ಇಂಟ್ರೆಸ್ಟ್ ಏನಾದ್ರು ತೋರಿಸಿದ್ರೆ ನಮ್ಮ ದೇಶ ಏನೋ ಆಗ್ಬಿಡ್ತಿತ್ತು. ಅಧಿವೇಶನ ವೀಕ್ಷಿಸಬೇಕು ಅಂತ ಒಬ್ಬ ಮನುಷ್ಯ ಕೇಳಿದಾಗ, ನೀನು ಯಾಕೆ, ಏನು, ಅದು ಉದ್ದೇಶ ಏನು, ಅದ್ರ ಹಿಂದೆ ಯಾರಿದ್ದಾರೆ, ಇವನ್ನೆಲ್ಲ ವಿಚಾರಿಸ್ತೀವಿ. ನೀವು ಪಾಸ್ ಕೊಡೋಕ್ಕಾಗಲ್ಲ. ನೀವು ಚಾಮುಂಡಿ ಬೆಟ್ಟ ಅಥವಾ ದಸರಾ ಈ ಪಾಸ್ಗೂ ಪಾರ್ಲಿಮೆಂಟ್ ಪಾಸ್ಗೂ ದೇರ್ ಇಸ್ ಅ ಡಿಫ್ರೆನ್ಸ್. ಸೊ ಆ ಥರ ನಾನೇನು ಹೇಳೋದು ಅಂದರೆ, ನೀವು ಎಲ್ಲವನ್ನು ಕುಲಂಕುಷವಾಗಿ ವಿಚಾರಿಸಿ ಅದಕ್ಕೆ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಇವನ್ನೆಲ್ಲ ಚೆಕ್ ಮಾಡಿಸಿ ಕೊಡಬೇಕೇ ಹೊರತು ಬೇಜವಾಬ್ದಾರಿತನ ತೋರಿಸಿದ್ದಾರೆ. ಇದಕ್ಕೆ ಸೂಕ್ತ ಕ್ರಮ ಅವರು ಪಾರ್ಟಿಯವರು ತಗೊಳ್ತಾರೋ ಬಿಡ್ತಾರೋ ಅದು ಅವರ ವೈಯಕ್ತಿಕ ವಿಚಾರ. ಬಟ್ ಆದರೆ ನಮ್ಮ ದೇಶದ ಭದ್ರತೆ ವಿಷಯದಲ್ಲಿ ಮಾತಾಡಬೇಕಾದ್ರೆ ಡೆಫಿನೆಟ್ಲಿ ಇದು ತುಂಬ ದೊಡ್ಡ ನಿರ್ಲಕ್ಷ್ಯ ಅಂತ ನಾನು ಭಾವಿಸ್ತೀನಿ.